ಮಳವಳ್ಳಿ ತಾಲೂಕು ಹಲಗೂರು ಬಳಿ ಇದು ಸಾಗ್ಯ ಅಲ್ಲಿ ಆಯಾ ಕೆಲಸ ಮಾಡೋಕ್ಕೆ ಹೋಗಿ 38 ವರ್ಷ ಆಯಿತು. 45 ರೂಪಾಯಿನಿಂದ ನಾವು ಕೆಲಸ ಮಾಡಿದ. ಈಗ 17,000 ಕೊಡಬೇಕಾದ್ರೆ ಅದು ನಮ್ಗೆ ರಿಟೈರ್ಡ್ ಮಾಡ್ಬೋದು. ESIPF ಏನಾದ್ರು ಬರ್ತಾ ಇದೆಯಮ್ಮ? ಏನೂ ಇಲ್ಲ ಸರ್. ESIPF ಏನಿಲ್ಲ. ತಮ್ಮ ವಯಸ್ಸು ಎಷ್ಟು ಇವಾಗ? ನಮಗೆ 62 ವರ್ಷ. ಮತ್ತೆ ಇವಾಗಲೂ ದುಡಿತಾ ಇದ್ದೀರಾ ಏನು? ಇಲ್ಲ ಸರ್, ನನಗೆ ಹಾವು ಕಡ್ದ್ಬಿಟ್ಟು ಕಾಲು ಏಟಾಗದೆ ಮನೆಯಲ್ಲೇ ಇದ್ದೀನಿ. ಎಲ್ಲಿ ಹಾವು ಎಲ್ಲಿ ಕಡಿತು? ಕೆಲ್ಸಕ್ಕೆ ಹೊತ್ತು ಕಡ್ದು. ಕೆಲ್ಸಕ್ಕೆ ಹೋಗಿರೋ ಹತ್ರನೇ. ಅಮ್ಮ ಇದ್ರ ಖರ್ಚೆಲ್ಲ ಯಾರು ನೋಡ್ಕೊಂಡ್ರು? ಅದು ಕೇಳಕ್ಕೆ ಹೋದೋ ಸರ್ಕಾರನ ನರೇಂದ್ರ ಕೆಲಸ ಮಾಡೋದಕ್ಕೆ ನೀವು ಕೊಡಲೇಬೇಕು ಅಂತ. ಅವರು ಏನೂ ಕೊಡಲಿಲ್ಲ. ಬರೀ 5,000 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಆಗೋದ್ರು. ನಮ್ಮದೇ 4.5 ಲಕ್ಷ ಖರ್ಚಾಯಿತು. ಅದು ಸಾಲಲ್ಲ ಅಂದರು 2 ಲಕ್ಷ ಕೊಡದೆ ಮಾಡಿದ್ದು. ಅದು ಸಾಲಿಲ್ಲ. ಈಗ ತಿಂಗಳಿಗೂ ಹೋಗ್ತಾ ಇದ್ದೀವಿ ಇದಕ್ಕೆ ಕಾಮಗೆರೆ ಅಂತದೆ ಕೊಳ್ಳೇಗಾಲದ ಹತ್ರ. ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ಊಟ ಗೀಟ ಏನು ಸರಿಯಾಗಿಲ್ಲ ಸರ್. ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ? ಏನು ಮಾಡಲ್ಲ ಸರ್, ಮನೇಲಿ ಹೂ ಕಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ 30-35 ವರ್ಷ ನೀವು ಒಂದು ಇಲಾಖೆಯಲ್ಲಿ ದುಡ್ದು ನಿಮ್ಮ ಪರಿಸ್ಥಿತಿ ಹಿಂಗಾದ್ರೆ ಈ ಇಳಿ ವಯಸ್ಸಲ್ಲಿ ಹೆಂಗೆ ನಿಮ್ಮ ಜೀವನ? ಏನು ಮಾಡೋಕ್ಕಾಗಲ್ಲ ಸರ್. ಈಗ ಮಗ ಸತ್ತಾಗಿ 1 ವರ್ಷದ ಮೇಲೆ 1 ತಿಂಗಳಾಯ್ತು. ಇದ್ದದ್ದು ನನ್ನ ಪರಿಸ್ಥಿತಿ ಹಾಳಾಗೋಯ್ತು. ನಮಗೆ ತಂದಾಕರು ಯಾರೂ ಇಲ್ಲ. ಇಲ್ಲಿಗೆ ಬತ್ತು ಅಂದರೂ ಏನೂ ಇಲ್ಲ. ಒಂದು ಕಾಪಿ ಕಾಯಿಸ್ಕೊ ಕುಡಿಬೇಕಂದ್ರೂ ಒಂದು ಹೂ ಕಟ್ಟಬೇಕು ಅಷ್ಟೇ. ಪರಿಸ್ಥಿತಿ ಹಿಂಗಾಗತ್ತೆ ಸರ್. ನಮ್ಗೆ ಅದಕ್ಕಾಗಿ ಪೇಟ್ಕೆಗೆ ಬಂದಿದ್ದೀವಿ. ಏನೋ ಅರಿಯಸನ್ ಕೊಟ್ಟರೇನೋ, ಅರ್ಧ ಸಂಬಳನಾರು ಕೊಟ್ಟರೇನೋ, ಜೀವನ ಮಾಡ್ಕೊಂಡಿರುವ ಸಾಯಗಂಟ ಇನ್ನೇನು ನಾವು ಕೇಳ್ತೇ ಇಲ್ಲ. ಇರೋರಿಗೆ ಸಂಬಳ ಕೊಡ್ತಾರಲ್ಲ 2 ತಿಂಗಳ ರಜೆಯಲ್ಲಿ, ನಿಮಗೆ ಹೆಂಗೆ ಅರಿಯರ್ಸ್ ಕೊಡ್ತಾರೆ? ಕೊಡಲೇಬೇಕು. ರಿಟೈರ್ಡ್ ಆದ್ಮೇಲೆ ನಾವು ಏನಾರು ಮಾಡ್ತೀವಿ ಅಂತ ಹೇಳಿದ್ರು ತಾನೇ, ಆಗ ಮಾಡಲೇ ಇಲ್ವಲ್ಲ. ಆಶ್ವಾಸನೆ ಕೊಟ್ಟಿದ್ರಾ? ಏನು ಕೊಟ್ಟಿರಲಿಲ್ಲ. ಬಂದಾಗ ಅಂದಿದ್ರು, ಮೀಟಿಂಗ್ ಬಂದಾಗ ಹಂಗೆ ಅಂದಿದ್ರು, ನಾವೇನಾರು ಮಾಡ್ತೀವಿ ಬಿಡಪ್ಪ ಅಂತ. ಏನು ಮಾಡ್ತಾ ಇಲ್ವಲ್ಲ. ಈಗ ನಮ್ಮ ಜೀವನ ಹೆಂಗೆ ಮಾಡಬೇಕು ಅಂತ ಕೇಳಮ್ಮ ಅಂತ ನಾವು. ಸರಿ, ನ್ಯಾಯ ಸಿಗುತ್ತಂತ ನಂಬಿಕೆ ಇದೆಯಾ ನಿಮಗೆ? ಸಿಕ್ಕತ್ತಂತ ನಂಬಿಕೆ ಅದೇ, ನೋಡೋಣ. ಆಗ್ಲಿಮ್ಮ, ಒಳ್ಳೇದಾಗಿ. ಇಷ್ಟ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.